ಹಲೋ ಸ್ನೇಹಿತರೆ, ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಮೊದಲನೇ ದಿನ. ನನ್ನ ಪೂಜೆ ಹೇಗಿರುತ್ತೆ, ಹಾಗೆ ಇವತ್ತೆಲ್ಲ ಏನಾಯಿತು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಬೆಳಿಗ್ಗೆನೇ ಪೂಜೆ ಆಗಿತ್ತು. ಆದರೆ ನವರಾತ್ರಿಯಲ್ಲಿ ಸಾಯಂಕಾಲದ ಗೋಧೂಳಿ ಸಮಯದಲ್ಲಿ ಮಾಡುವಂಥ ಹೊಸ್ತಿಲು ಪೂಜೆಗೆ ತುಂಬಾ ವಿಶೇಷವಾದಂಥ ಮಹತ್ವವಿರುತ್ತೆ. ತುಂಬಾ ಒಳ್ಳೆಯದು, ಮನಸ್ಸಿಗೂ ಖುಷಿ, ಹಾಗೆ ಮನೆಗೂ ಕೂಡ ಶುಭ ಅಂತ ಹೇಳ್ತಾರೆ. ಹಾಗಾಗಿ ಹೊಸಲನ್ನು ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ದೀಪ ಹಚ್ಚಿ ಆರತಿ ಮಾಡ್ತಾ ಇದ್ದೀನಿ. ಇದಾದ ನಂತರ ಒಳಗಡೆ ಕೂಡ ಪೂಜೆ ಮಾಡಿದ ಮೇಲೆ ಕೆಲವು ಶ್ಲೋಕಗಳನ್ನು ಹೇಳ್ಕೊಳ್ತೀನಿ. ಒಂದು 5-10 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ನಮಗೆ ತಿಳಿದಿರುವಂಥ ಶ್ಲೋಕಗಳು ಅಥವಾ ಪ್ರತಿನಿತ್ಯ ಪಠಿಸುವಂಥ ದುರ್ಗಾ ಸ್ತೋತ್ರ ಆಗಿರ್ಬೋದು ಅಥವಾ ಲಕ್ಷ್ಮೀ ಅಷ್ಟೋತ್ತರಗಳನ್ನು ಓದೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಪುಸ್ತಕ ಇಲ್ಲದೆ ಹೋದರೆ ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ನಿಮಗೆ ಬೇಕಾದ ಹಾಗೆ ಎಲ್ಲ ಥರದ ಶ್ಲೋಕಗಳು ಸಿಕ್ಬಿಡತ್ತೆ. ಒಂದು 5-10 ನಿಮಿಷ ಕೂತ್ಕೊಂಡು ದೇವ್ರ ಮುಂದೆ ಈ ರೀತಿ ಪ್ರಾರ್ಥನೆ ಮಾಡೋದು ಅಥವಾ ಸ್ತೋತ್ರಗಳನ್ನು ಪಠಿಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ಇದನ್ನು ಮಾಡ್ತೀನಿ. 9 ದಿನ ಆದಷ್ಟು ಒಂದು 5-10 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಹಾಗೆ ಇವತ್ತಿನ ಬಣ್ಣ ಬಿಳಿ ಬಣ್ಣ. ಸೊ ಈ ಸೀರೆ ಬಂದು ನನ್ನ ಫ್ರೆಂಡು ಕಲ್ಕಟ್ಟಾಯಿಂದ ತಂದುಕೊಟ್ಟದ್ದು. ಒಂದು 2 ಸಾರಿ ಅಷ್ಟೇ ಉಟ್ಕೊಂಡಿದ್ದೀನಿ. ಇವತ್ತು ಬಿಳಿ ಬಣ್ಣ ಆಗಿದ್ದರಿಂದ ಈ ಸೀರೆನ ಉಟ್ಕೊಂಡಿದ್ದೀನಿ. ಈಗ ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಒಂದು 5 ನಿಮಿಷ ಆಗುತ್ತೆ ಅಷ್ಟೇ, ಅಷ್ಟು ಹತ್ರದಲ್ಲಿದೆ ದೇವಸ್ಥಾನ. 2 ವೀಲರಲ್ಲಿ ಹೋಗೋಣ ಅಂದ್ಕೊಂಡ್ರೆ ಮಳೆ ಬರ್ತಾಯಿತ್ತು, ಅಂದರೆ ಲೈಟಾಗಿ ಬರ್ತಾಯಿತ್ತು. ಸೊ ಜೋರಾಗಿ ಬಿಟ್ಟರೆ ಕಷ್ಟ ಆಗುತ್ತಲ್ಲ, ಹಾಗಾಗಿ ಕಾರಲ್ಲೇ ಹೋಗೋಣ ಅಂತ ಈಗ ನಾನು ನಮ್ಮ ಯಜಮಾನರು ಇಬ್ಬರು ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೆ ದೇವಸ್ಥಾನಗಳಲ್ಲಿ, ಅದು ಮುಖ್ಯವಾಗಿ ಅಮ್ಮನವರ ದೇವಸ್ಥಾನಗಳಲ್ಲಿ ನವರಾತ್ರಿ ಹಬ್ಬದಲ್ಲಿ ವಿಶೇಷವಾದಂಥ ಅಲಂಕಾರಗಳನ್ನು ಮಾಡಿರ್ತಾರೆ. ಅದು ನೋಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ. ಇವತ್ತು ಯಾವ ಅಲಂಕಾರ ಮಾಡಿದ್ದಾರೆ ಅದನ್ನು ನಿಮಗೂ ಕೂಡ ತೋರಿಸ್ತೀನಿ. ನೋಡಿ, ದೀಪಾವಳಿಗೆ ದಸರಾಗೆ ಆಲ್ರೆಡಿ ಶೋರೂಮ್ಗಳ ಮೇಲೆಲ್ಲ ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಏನೋ ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ದೇವರುಗಳು ಈ ದೇವಸ್ಥಾನದಲ್ಲೇ ಇದೆ ಅಂತ ಹೇಳ್ಬೋದು. ತುಂಬಾ ದೊಡ್ಡದಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಮುಖ್ಯವಾಗಿ ಓಂ ಶಕ್ತಿ ಅಮ್ಮನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಾಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಕೂಡ ಇದೆ. ಹೋದರೆ ಯಾವಾಗಲೂ ಹೋದರೆ ಒಂಥರ ಸ್ಪೆಷಲ್ಲು, ಆದರೆ ಈ ಹಬ್ಬದ ಟೈಮಲ್ಲಿ ಹೋದರೆ ಇನ್ನೂ ಸ್ಪೆಷಲ್ ಆಗಿರುತ್ತೆ. ಹಾಗೆ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಕೂಡ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಹೇಳಿದಾಗೆ ಎಲ್ಲ ದೇವರುಗಳು ಇಲ್ಲಿದ್ದಾರೆ. ಹಾಗೆ ಇನ್ನೊಂದು ವಿಶೇಷವಾಗಿ ಇರೋವಂಥದ್ದು ಸಪ್ತ ಮಾತೃಕೆಯರು, ಅದು ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಈ ದೇವಸ್ಥಾನದ ಸುತ್ತ ಎಷ್ಟು ಚೆನ್ನಾಗಿ ಈ ದೇವರ ಒಂದು ಪ್ರತಿಮೆಗಳನ್ನು ಎಷ್ಟು ಚೆನ್ನಾಗಿ ಬಣ್ಣ ಬಣ್ಣದಲ್ಲಿ ಮಾಡಿದ್ದಾರೆ ನೋಡಿ. ನೋಡ್ಕೊಂಡು ಬಂದುಬಿಡಿ. ನಾನು ಇಲ್ಲಿಂದ ಮ್ಯೂಸಿಕ್ ಹಾಕ್ತೀನಿ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಈಗ ನೀವು ಕೂಡ ನೋಡ್ಕೊಂಡು ಬಂದುಬಿಡಿ ಈ ದೇವಸ್ಥಾನ ಹೇಗಿದೆ, ಹಾಗೆ ಅಮ್ಮನವರ ಅಲಂಕಾರ ಅದನ್ನು ಕೂಡ ನೋಡ್ಕೊಂಡು ಬನ್ನಿ, ಆಯಿತಾ?
ಸೊ ನೋಡಿದ್ರಲ್ಲ ದೇವಸ್ಥಾನ ಹೇಗಿದೆ, ಹಾಗೆ ಇವತ್ತು ಮೊದಲನೇ ದಿನದ ಅಮ್ಮನವರ ಅಲಂಕಾರ ಹೇಗಿತ್ತು, ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ಇದೇ ಥರ ದೇವಸ್ಥಾನಗಳಿಗೆ ಹೋಗಿ ಬರ್ತೀರಾ, ಅದು ಅಮ್ಮನವರ ದೇವಸ್ಥಾನಗಳಿಗೆ ಹೋಗೋದು ತುಂಬಾ ವಿಶೇಷ. ಸೊ ಈಗ ಪ್ರಸಾದದ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀನಿ. ದೇವಸ್ಥಾನಕ್ಕೆ ಬಂದಾಗ ಪ್ರಸಾದ ಕೊಡ್ತಾ ಇದ್ದರೆ ಖಂಡಿತ ಪ್ರಸಾದನ ಸ್ವೀಕರಿಸಬೇಕು. ಒಂಥರ ಖುಷಿ ಅಲ್ವಾ, ದೇವರ ಪ್ರಸಾದ ಎಷ್ಟು ಜನರಿಗೆ ಸಿಕ್ಕತ್ತೆ, ಸಿಕ್ಕಿದಾಗ ಬಿಡಬಾರ್ದು. ಅದಕ್ಕೆ ಭೇದ ಭಾವ ಇಲ್ಲ, ದೊಡ್ಡವರು ಚಿಕ್ಕವರು ಶ್ರೀಮಂತರು ಬಡವರು ಅಂತ ಏನೂ ಇಲ್ಲ. ದೇವ್ರ ಪ್ರಸಾದ ದೇವ್ರ ಪ್ರಸಾದ. ಸೊ ಹಾಗಾಗಿ ಪ್ರಸಾದನ ತೊಗೊಂಡು ಈಗ ಮನೆ ಕಡೆಗೆ ಹೊರಟ್ವಿ. ಅದೇ ಪ್ರಸಾದ ಸಿಕ್ಕತ್ತೆ ಗೊತ್ತಿಲ್ಲ, ಅಷ್ಟೊಂದು ಚೆನ್ನಾಗಿದೆಯಾ. ಬೇಡ ನೋಡು, ಅಲ್ಲಿಟ್ಕೋ, ಟೇಬಲ್ ಮೇಲೆ ಇಟ್ಕೋ. ಸೊ ದೇವರ ದರ್ಶನ ಮಾಡಿಕೊಂಡು ಈಗಷ್ಟೇ ಬಂದೆ. ತುಂಬಾ ಚೆನ್ನಾಗಿತ್ತು. ನವರಾತ್ರಿಯ ಮೊದಲನೇ ದಿನದ ಅಲಂಕಾರ, ಅರ್ಶಿಣದ ಅಲಂಕಾರ ಹಾಗೆ ಕುಂಕುಮದ ಅಲಂಕಾರ ಅನ್ನಪೂರ್ಣೇಶ್ವರಿಗೆ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಓಂ ಶಕ್ತಿಗೆ ಅರ್ಶಿಣದ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಸೊ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಗೊತ್ತಿಲ್ಲ 9 ದಿನವೂ ನನಗೆ ಪೂಜೆ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಆದರೆ ಆದಷ್ಟು ದಿನಗಳು, ಎಷ್ಟು ದಿನ ಆಗುತ್ತೋ ಅಷ್ಟು ದಿನಗಳು ಮನೆಯಲ್ಲಿ ಪೂಜೆನೂ ಮಾಡ್ತೀನಿ, ಹಾಗೆ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೇಗಾಗುತ್ತೋ ಹಾಗೆ. ಸೊ ಹೋದರೆ ಖಂಡಿತ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನವರಾತ್ರಿಯ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಮಸ್ಕಾರ.